ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ವ್ಲಾಗ್. ಗೈಸ್, ನಾನು ಹೋಗ್ತಾ ಇದ್ದೀನಿ ಇವತ್ತು ತುಮಕೂರು ಡಿಸ್ಟಿಕಲ್ಲಿರುವಂಥ ಮಂದಾರಗಿರಿ ಪರ್ವತಕ್ಕೆ ಹೋಗ್ತಾ ಇದ್ದೀನಿ. ಗೈಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗ ರೋಡಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ನೀವು ಫಸ್ಟ್ ಬರಬೇಕಂದ್ರೆ ಈ ಪಂಡಿತನಹಳ್ಳಿಯಿಂದ ಜಸ್ಟ್ 1.5 ಕಿಲೋಮೀಟರ್ ಆಗುತ್ತೆ ಈ ಪರ್ವತಕ್ಕೆ, ಅಂದರೆ ಮಂದಾರ ಪರ್ವತಕ್ಕೆ. ಗೈಸ್, ನೀವು ಕೂಡ ಹೋಗ್ಬೇಕನ್ನೋ ಹಾಗಿದ್ರೆ ನೀವು ಫಸ್ಟು ತುಮಕೂರು ಡಿಸ್ಟಿಕ್ಕಿಂದ ಅಂದರೆ ನಿಮಗೆ ಡೈರೆಕ್ಟ್ ಇಲ್ಲಿಗೆ ಬಸ್ಸು ಸಿಗೋದಿಲ್ಲ. ಅಂದರೆ ಆ ಪರ್ವತಕ್ಕೆ ಹೋಗೋದಕ್ಕೆ ಅಂದರೆ ಪ್ರೈವೇಟ್ ವೆಹಿಕಲ್ ಇದ್ದರೆ ಆರಾಮಾಗಿ ಹೋಗಬಹುದು. ಗಾಯ್ಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗ ಎಂಟ್ರಿ ಆಗಿದ್ದೀನಿ, ಅಂದರೆ ಮಂದಾರಗಿರಿ ಪರ್ವತದ ಹತ್ರ ಎಂಟ್ರಿ ಆಗಿದ್ದೀನಿ. ಸೊ ಇಲ್ಲೊಂದು ಇದಾಕಿದ್ದಾರೆ ನೋಡ್ತಿದ್ರಲ್ವಾ. ಸೊ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಬೇಕಾಗುತ್ತೆ ನಾವು ಮಂದಾರ ಪರ್ವತಕ್ಕೆ. ಸೊ ನೋಡ್ತಾ ಇದ್ರಲ್ವ, ಇಲ್ಲೆಲ್ಲ ಅಂಗಡಿಗಳು ಹಾಕಿದ್ರಲ್ವ. ಸೊ ಇಲ್ಲಿಂದ ಹೋಗಬೇಕಾಗುತ್ತೆ. ಗೈಸ್, ನಾವಿವಾಗ ಎಂಟ್ರಿ ಆಗಿದ್ದೀವಿ ಮಂದಾರ ಪರ್ವತದ ಹತ್ರ. ಸೊ ನೋಡ್ತಾ ಇದ್ದಾರಲ್ಲ ಗೈಸ್, ಈ ಮಂದಾರ ಪರ್ವತದ ಇತಿಹಾಸ ನೋಡ್ತಾ ಹೋದರೆ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವ ಮಂದಾರಗಿರಿ ಬೆಟ್ಟ, ಅಂದರೆ ಇದನ್ನು ಬಸದಿ ಬೆಟ್ಟ ಅಂತಲೂ ಕರೀತಾರೆ. ಇದು ಪ್ರಮುಖ ಪ್ರಾಚೀನ ಜೈನ ಧರ್ಮದ ಮತ್ತು ಪಾದಯಾತ್ರಾ ಕ್ಷೇತ್ರವಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಇದು ಬಂದ್ಬಿಟ್ಟು 10ರಿಂದ 12ನೇ ಶತಮಾನದಷ್ಟು ಹಳೆಯದಾದ ಜೈನ ಪರಂಪರೆಯನ್ನು ಹೊಂದಿದ್ದು. ಇದನ್ನು ಇಲ್ಲಿನ ಪ್ರಾಚೀನ ಬಸದಿಗಳು ಮತ್ತು 81 ಅಡಿ ಎತ್ತರದ ಪಿಂಚಿನ ಆಕಾರದ ಗುರು ಮಂದಿರವಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಗೈಸ್, ಆ ಮಂದಿರನ ನಾನು ಪೂರ್ತಿ ಮೇಲ್ಗಡೆ ಹೋಗಿಬಿಟ್ಟು ತೋರಿಸ್ತೀನಿ, ಅದು ಯಾವ ಮಂದಿರಗಳು ಅಂತ ಹೇಳ್ಬಿಟ್ಟು. ಆ 3 ಮಂದಿರಗಳನ್ನು ಕೂಡ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ, ಬನ್ನಿ. ಗೈಸ್, ಇಲ್ಲಿ ದೊರೆತ ಅವಶೇಷಗಳು ಮತ್ತು ಇನ್ಸ್ಪಿರೇಷನ್ ಪ್ರಕಾರ ಈ ಸ್ಥಳದ ಇತಿಹಾಸವು 10ನೇ ಶತಮಾನದಷ್ಟು ಮತ್ತು ಅದರ ಹಿಂದಿನ ಜೈನ ಪರಂಪರೆಗೆ ಸೇರಿದೆ ಎಂದು ತಿಳಿಸುತ್ತದೆ ಅಂತ ಹೇಳ್ತಾರೆ. ಗಾಯ್ಸ್, ಈ ಬೆಟ್ಟದಲ್ಲಿ ಬಂದುಬಿಟ್ಟು ಸುಮಾರು 435 ಮೆಟ್ಲುಗಳಿದ್ದಾವೆ. ಸೊ ಆ ಮೆಟ್ಲುಗಳನ್ನು ಹತ್ಕೊಂಡು ಹೋದರೆ ನಾವು ಆ ಮೇಲ್ಗಡೆ ಇರುವಂಥ ಜೈನ ಬಸದಿಗಳನ್ನು ನೋಡ್ಬೋದು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಇದ್ದೀರಲ್ವ ವಾತಾವರಣ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಬೆಟ್ಟದ ಮೇಲ್ಗಡೆ ನೀವು, ಅಂದರೆ ಈ ಬೆಟ್ಟನ ಮಿನಿಮಮ್ ಅಂದರೆ ನೀವು ಒಂದು ಅರ್ಧ ಗಂಟೆ ಒಳಗೆ ಹತ್ಬಿಡ್ಬೋದು. ಸೊ ಅರ್ಧ ಗಂಟೆ ಹತ್ತಾದಮೇಲೆ ಅದರ ಹಿಂದ್ಗಡೆ ಒಂದು ಕೆರೆನೂ ಕೂಡ ಇದೆ. ಸೊ ಇದು ಬಂದ್ಬಿಟ್ಟು ಹಾಗಾಗಿ ಒಂದು ಒಳ್ಳೆ ಪ್ರೇಕ್ಷಣೀಯ ಸ್ಥಳವಾಗಿದೆ ಅಂತ ಹೇಳ್ಬೋದು. ಈ ಬೆಟ್ಟದ ಮೇಲ್ಗಡೆ ನಾವು ಪ್ರಾಚೀನ, ಅಂದರೆ 4 ಪ್ರಾಚೀನ ಜೈನ ಬಸದಿಗಳು ಇವೆ ಇಲ್ಲಿ. ಪಾರ್ಶ್ವನಾಥ, ಚಂದ್ರನಾಥ ಮತ್ತು ಆದಿತೀರ್ಥಂಕರರ ಮೂರ್ತಿಗಳು ಕೂಡ ಇಲ್ಲೇ ಇದೆ, ಅಂದರೆ ಈ ಬೆಟ್ಟದ ಮೇಲ್ಗಡೆ. ಸೊ ಗಾಯ್ಸ್, ನೋಡ್ತಾ ಇದ್ರಲ್ಲ, ನಾವಿವಾಗಿದ್ದೀವಿ ಜೈನ ಧರ್ಮದ ಸಂಪ್ರದಾಯ ಪ್ರಕಾರ. ಇಲ್ಲಿ ನೋಡ್ತಾ ಇದ್ರಲ್ಲ ಹೇಗೆ ಇಟ್ಟಿದ್ದಾರೆ ದೇವಸ್ಥಾನನ ಅಂತ ಮೇಂಟೆನೆನ್ಸು. ನೋಡ್ಕೊಳ್ಳಿ ಗಾಯ್ಸ್, ಒಂದು ಕಡೆಯಿಂದ ಕ್ಲಿಯರಾಗಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಗೈಸ್, ನೋಡ್ತಾ ಇದ್ದಾರೆ ಒಳಗಡೆ ಮೇಲ್ಗಡೆ. ಸೊ ನಾನು ಇವಾಗ ಇದ್ದೀನಿ ಮೇಲ್ಗಡೆ, ಅಂದರೆ ಮಂದಾರಗಿರಿ ಪರ್ವತದ ಮೇಲ್ಗಡೆ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಒಂದು ಒಳ್ಳೆ ವ್ಯೂ ಪಾಯಿಂಟು ತುಮಕೂರು ಜಿಲ್ಲೆಯಲ್ಲಿ. ಅಂದರೆ ಈ ತುಮಕೂರಲ್ಲಿ ಇದಾದ ಮೇಲೆ ನೆಕ್ಸ್ಟು ಶಿವಗಂಗೆ ಅನ್ನೋ ಒಂದು ಪ್ಲೇಸು ಕೂಡ ಇದೆ. ಅದು ಬಿಟ್ಟರೆ ಅಂದರೆ ಸಿದ್ಧಗಂಗಾ ಮಠನೂ ಕೂಡ ಇದೆ. ಆ ಮಠಗಳಿಗೆ ಕೂಡ ಹೋಗಬಹುದು ನಾವು ಬಂದರೆ. ಈ ತುಮಕೂರಿಂದ ಜಸ್ಟು ಒಂದು 20-30 ಕಿಲೋಮೀಟರ್ ಒಳಗೆ ಇದೆ. ಆ ಪ್ಲೇಸ್ಗಳನ್ನು ಕೂಡ ಕವರ್ ಮಾಡಬಹುದು. ಗೈಸ್, ನಾವಿವಾಗ ಹೋಗ್ತಾ ಇರೋದೆ ಅಂದರೆ ಈ ಪಾರ್ಶ್ವನಾಥ, ಚಂದ್ರನಾಥ ಮತ್ತು ಆದಿ ತೀರ್ಥಂಕರರ ಮೂರ್ತಿಗಳನ್ನು ನೋಡೋದಕ್ಕೆ. ಅಂದರೆ ಇವು 3 ಬಸದಿಗಳು ಇಲ್ಲೇ ಇದೆ. ಸೊ ಅದನ್ನು ನೋಡೋದಕ್ಕೆ ನಾವಿವಾಗ ಹೋಗ್ತಾ ಇರೋದು. ಸೊ ಬನ್ನಿ ಗೈಸ್, ತೋರಿಸ್ತೀನಿ.
ಗೈಸ್ ನಾವಿವಾಗ ಎಂಟ್ರಿ ಆಗ್ತಿರೋದು ಶ್ರುತಸ್ಕಂದ ಮಂದಿರದೊಳಗೆ. ಸೊ ನೋಡ್ತಾ ಇದ್ರಲ್ಲ, ಇದ್ರೊಳಗೆ ಅಂತೂ ನಾನು ಹೋಗೋಕ್ಕೆ ಹೋಗಲಿಲ್ಲ. ಅಂದರೆ ಹೆಂಗೆ ಏನು ಅನ್ನೋದು ನನಗೆ ಒಂದು ಸ್ವಲ್ಪ ಗೊತ್ತಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಇರೋ ಪಕ್ಕದಲ್ಲಿರುವಂಥ ಮಂಟಪದೊಳಗೆ ಸೀದಾ ಒಳಗಡೆ ಬಂದುಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇದೇ ಬಂದುಬಿಟ್ಟು ಪಾರ್ಶ್ವನಾಥ ದೇವಸ್ಥಾನ. ಸೊ ಇದ್ರ ಪಕ್ಕದಲ್ಲೇ ಪಾರ್ಶ್ವನಾಥ ಬಸದಿನೂ ಇದೆ. ಅಂದರೆ ಒಂದ್ರ ಪಕ್ಕದಲ್ಲೇ ಇದೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇವಾಗ ನಾವು ಎಂಟ್ರಿ ಆಗಿದ್ದೀವಿ ಪಾರ್ಶ್ವನಾಥ ದೇವಸ್ಥಾನದ ಒಳಗೆ. ಗೈಸ್ ಇವಾಗ ಮೂರನೇದು ದೇವಸ್ಥಾನ ಬಂದ್ಬಿಟ್ಟು ಚಂದ್ರನಾಥ ದೇವಸ್ಥಾನ. ಸೊ ಇದು ಬಂದ್ಬಿಟ್ಟು ಒಂದು ಸ್ವಲ್ಪ ಸ್ಪೆಷಲ್ ಆಗಿದೆ. ಸೊ ನೋಡ್ಕೊಳ್ಳಿ ಗೈಸ್, ಒಳಗಡೆನೂ ಹೋಗಿ ಕ್ಲಿಯರ್ ಆಗಿ ತೋರಿಸ್ತೀನಿ. ಸೊ ಈ ಮೂರೂ ಬಸದಿಗಳನ್ನು ನೋಡಾದ್ಮೇಲೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಕೆರೆ ಇದೆ. ಸೊ ಅಲ್ಲೂ ಕೂಡ ಹೋಗೋ ಹಾಗಿದ್ರೆ ಹೋಗಬಹುದು. ಒಂದು ಮಸ್ತದ ವ್ಯೂ ಪಾಯಿಂಟ್ ಇದೆ. ಸೊ ನಾನು ಅಲ್ಲಿಗೆ ಹೋಗಕ್ಕೆ ಹೋಗಿಲ್ಲ. ಸೊ ಇಲ್ಲಿಂದ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಬಂದು ತೋರಿಸ್ತೀನಿ ಅದೆಲ್ಲಿದೆ ಅಂತೇಳಿ. ಸೊ ಅದೇ ನೋಡಿ ಗಾಯ್ಸ್, ಆ ಕೆರೆಗೆ ಹೋಗೋ ಹಾಗಿದ್ರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೋದು. ದಾರಿನೂ ಕೂಡ ಇದೆ, ಹೋಗೋ ಹಾಗಿದ್ರೆ ಹೋಗಬಹುದು. ಇಲ್ಲ ಅಂದರೆ ಇಲ್ಲಿಂದ ನೋಡ್ಕೊಂಡು ವಾಪಸ್ ಹೋಗಾಗಿದ್ರೆ ಹೋಗ್ಬಿಡಿ ಗಾಯ್ಸ್. ಗೈಸ್ ಕೊನೆಯದಾಗಿ ಈ ಮಂದಾರ ಪರ್ವತದ ಮೇಲ್ಗಡೆ ನಾವು ಬರೋ ಟೈಮಲ್ಲಿ ಈ ದೇವಸ್ಥಾನದ ಕ್ಷೇತ್ರಪಾಲನೂ ಕೂಡ ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಹೋಗೋಣ. ನೋಡ್ಕೊಳ್ಳಿ ಗೈಸ್, ಇದಿದೆ ಈ ಬಸದಿಯ ಕ್ಷೇತ್ರಪಾಲ. ಸೊ ನೀವು ಅಲ್ಲಿಂದ ಕೆಳಗೆ ಅಂದರೆ ಬೆಟ್ಟನ ಮಂದಾರಗಿರಿ ಪರ್ವತನ ಪೂರ್ತಿ ತಿರುಗಾಡ್ಕೊಂಡು ಕೆಳಗೆ ಇಳಿಯೋ ಟೈಮಲ್ಲಿ ಸೊ ಇಲ್ಲಿ ಪಕ್ಕದಲ್ಲಿರುವ ಜೈನ ಮುನಿಗಳು ಬಳಸುವಂಥ ನವಿಲುಗರಿಯ ಪೊರಕೆ ಆಕಾರದಲ್ಲಿರುವ ಅಂದರೆ ಇದನ್ನು 81 ಅಡಿ ಎತ್ತರದಲ್ಲಿ ಅತ್ಯಂತ ಸುಂದರವಾದ ಗುರುಮಂದಿರವನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ಸೊ ಆ ಗುರುಮಂದಿರದ ಒಳಗಡೆ ನಾನಿವಾಗ ಹೋಗ್ತಾ ಇರೋದು. ಸೊ ಇದರ ಒಳಗೆ ಹೋಗೋದಕ್ಕೆ ಒಳಗಡೆ ಅಂದರೆ ಒಬ್ಬರಿಗೆ 10 ರೂಪಾಯಿ ಆಗುತ್ತೆ ಟಿಕೆಟು. ಸೊ ನೋಡ್ತಿದ್ರಲ್ಲ ಗಾಯ್ಸ್, ಇದೇ ನೋಡಿ ನಮ್ಮ ಜೈನ ಮುನಿಗಳು ಬಳಸುವ ನವಿಲುಗರಿಯ ಪಿಂಚಿ. ಅಂದರೆ ಇದು ಪೊರಕೆ ಅಂತ ಕರೀತಾರೆ. ಅಂದರೆ ಇದನ್ನು ಪಿಂಚಿ ಅಂತ ಕರೀತಿದ್ರಂತೆ ಜೈನ ಮುನಿಗಳು ಆವಾಗಿನ ಕಾಲದಲ್ಲಿ. ಸೊ ಇದರ ಒಳಗಡೆ ಹೋಗ್ಬಿಟ್ಟು ಬರೋಣ ಬನ್ನಿ ಗಾಯ್ಸ್. ಇದ್ರ ಒಳಗಡೆ ಯಾವುದೇ ಕಾರಣಕ್ಕೂ ಯಾರಿಗೂ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಗಾಯ್ಸ್. ಯಾಕಂದರೆ ಆಲ್ರೆಡಿ ಅಲ್ಲೊಂದು CC ಕ್ಯಾಮ್ರಾನು ಕೂಡ ಅಂದರೆ ಹಾಕಿದ್ದಾರೆ. ಒಂದೊಬ್ಬರು ವಾಚ್ಮ್ಯಾನು ಕೂಡ ಇರ್ತಾರೆ. ನೀವು ವಿಡಿಯೋ ಮಾಡ್ತೀರಾ ಅಂತಾನೆ ನೋಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ಥರದ ವಿಡಿಯೋ ಮಾಡೋಕ್ಕಾಗಲ್ಲ. ಒಳಗಡೆ ಏನೋ ಹೋಗಿ ಬಂದಾಯಿತು. ಅಂದರೆ ಆ ಒಳಗಡೆ ಬದ್ರಿ ಜೈನ ಮುನಿಗಳ ಒಂದು ಇದೇ ಶಿಲೆ ಇದೆ. ಸೊ ಅದನ್ನೊಂದು ನೋಡ್ಕೊಂಡು ಬರ್ಬೋದು ಅಷ್ಟೇ ಗೈಸ್.
ಅಂದರೆ ಇಲ್ಲಿಗೆ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.